ಪಾಪಿಗಳಾದ ಮನುಷ್ಯರನ್ನ ರಕ್ಷಿಸಬೇಕು ಅನ್ನುವಂಥ ಉದ್ದೇಶವನ್ನು ಆ ಹೆಸರು ಒಳಗೊಂಡಿದೆ ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ಹಾಗಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ಹೇಳಿದ ಹಾಗೆ, ಆತನು ನಾನು ನೀತಿವಂತರನ್ನು ಕರೆಯೋದಕ್ಕೆ ನಾನು ಬರಲಿಲ್ಲ, ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ನಾನು ಬಂದೆ ಅಂತ ಹೇಳುತ್ತೆ. ಹಾಗೆ ಆತನ ಉದ್ದೇಶ, ಆತನ ಒಂದು ಬಯಕೆ ಲೋಕದಲ್ಲಿರುವಂಥ ಎಲ್ಲ ಪಾಪಿಗಳನ್ನು ಅವರ ಪಾಪದಿಂದ ಬಿಡಿಸಿ ಅವರನ್ನು ರಕ್ಷಿಸಬೇಕು ಅನ್ನುವಂಥದ್ದು ಆತನ ಉದ್ದೇಶ. ಆ ಉದ್ದೇಶ ಎಲ್ಲಿ ಇದೆ ಅಂತಂದರೆ ಈ ಹೆಸರಿನ ಒಳಗಡೆ ಇದೆ. ಈ ಹೆಸರೇ ನಮಗೆ ಆತನ ಉದ್ದೇಶವನ್ನು ನಮಗೆ ತಿಳಿಸ್ತದೆ. ಯೇಸು ರಕ್ಷಕ. ಯೇಸು ಈ ಲೋಕಕ್ಕೆ ಬಂದದ್ದು ಜನರಿಗೆ ಶಿಕ್ಷೆ ಕೊಡಬೇಕು, ಅವರನ್ನು ಶಿಕ್ಷಿಸಬೇಕು, ಅವರನ್ನು ಖಂಡಿಸಬೇಕು ಅಂತಲ್ಲ. ಯೇಸು ಈ ಲೋಕಕ್ಕೆ ಬಂದದ್ದು ಅವರನ್ನು ರಕ್ಷಿಸೋದಕ್ಕಾಗಿ. ಅಂದರೆ ಪಾಪದಲ್ಲಿ ಯಾರು ಮುಳುಗೋಗಿದ್ದಾರೋ, ಪಾಪದಲ್ಲಿ ಯಾರು ಜೀವಿಸ್ತಾ ಇದ್ದಾರೋ ಅಂಥವರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಯೇಸು ಕ್ರಿಸ್ತನು ಬಂದನು ಅನ್ನುವಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರದು.